ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ರಾತ್ರಿ ಸಮಯದಲ್ಲಿ ಕಣ್ಣುಗಳು ಚೆನ್ನಾಗಿ ಕಾಣಲು ಯಾವ ಹಣ್ಣನ್ನು ತಿನ್ನಬೇಕು? ಆಪ್ಷನ್ಸ್ ಎ ಕಿವಿ, ಬಿ ಬೆರ್ರಿ, ಸಿ ಕಿತ್ತಳೆ, ಡಿ ಅನಾನಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಬೆರ್ರಿ. ರಾತ್ರಿಯ ಸಮಯದಲ್ಲಿ ಕಣ್ಣುಗಳು ಚೆನ್ನಾಗಿ ಕಾಣಲು ಬೆರ್ರಿ ಹಣ್ಣುಗಳನ್ನು ತಿನ್ನಬೇಕು, ಏಕೆಂದರೆ ಕುರುಡುತನವನ್ನು ಕಡಿಮೆ ಮಾಡುವ ಮತ್ತು ಕಣ್ಣಿನ ಪೊರೆ ಸಮಸ್ಯೆ ಬರದಂತೆ ತಡೆಯುವ ಗುಣಲಕ್ಷಣಗಳಿವೆ. ರಕ್ತನಾಳಗಳನ್ನು ಬಲಪಡಿಸಿ ಕಣ್ಣುಗಳಿಗೆ ಅಗತ್ಯ ಪ್ರಮಾಣದ ಪೌಷ್ಟಿಕಾಂಶಗಳನ್ನು ಸೇರಿಸುವ ಪ್ರಯತ್ನ ಈ ಹಣ್ಣುಗಳು ಮಾಡುತ್ತವೆ. ಎರಡನೇ ಪ್ರಶ್ನೆ, ಉದ್ದಿನಕಾಳನ್ನು ವಾರದಲ್ಲಿ ಒಂದೆರಡು ಬಾರಿಯಾದರೂ ಸೇವಿಸುವುದರಿಂದ ಯಾವ ಸಮಸ್ಯೆ ಬರದಂತೆ ನೋಡಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಬೆನ್ನು ನೋವು, ಬಿ ಆಯಾಸ, ಸಿ ಕಿಡ್ನಿ ಸ್ಟೋನ್, ಡಿ ಸ್ನಾಯು ಸೆಳೆತ. ಸರಿಯಾದ ಉತ್ತರ ಆಪ್ಷನ್ ಎ ಬೆನ್ನು ನೋವು. ಉದ್ದಿನ ಬೇಳೆ ಬೆನ್ನು ನೋವಿಗೆ ತುಂಬಾ ಬಲವನ್ನು ಕೊಡುತ್ತದೆ. ಉದ್ದಿನ ಬೇಳೆಯಲ್ಲಿ ಅಧಿಕವಾಗಿರುವ ಮೆಗ್ನೀಷಿಯಂ, ಐರನ್, ಕ್ಯಾಲ್ಸಿಯಂ, ವಿಟಮಿನ್ B12 ದೇಹಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತದೆ ಮತ್ತು ನಮ್ಮ ಮೂಳೆಯನ್ನು ಸಹ ಗಟ್ಟಿಯಾಗುವಂತೆ ಮಾಡುತ್ತದೆ. ಆದ್ದರಿಂದ ಉದ್ದಿನ ಬೇಳೆಯನ್ನು ವಾರಕ್ಕೆ 2 ಬಾರಿಯಾದರೂ ನಮ್ಮ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು ಎಂದು ವೈದ್ಯರು ಸಹ ಹೇಳುತ್ತಾರೆ. ಮೂರನೇ ಪ್ರಶ್ನೆ, ಕನ್ನಡದ ಭೋಜ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಶ್ರೀಕೃಷ್ಣ ದೇವರಾಯ, ಬಿ ಕಾಳಿದಾಸ, ಸಿ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಡಿ ಅಮೋಘ ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀ ಮುಮ್ಮಡಿ ಕೃಷ್ಣರಾಜ ಒಡೆಯರ್. ಮೈಸೂರು ಸಂಸ್ಥಾನದ ಜನಪರ ಆಡಳಿತಗಾರ, ಕನ್ನಡದ ಭೋಜ ಎಂದೇ ಪ್ರಸಿದ್ಧರಾದವರು ಇವರು. ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮೈಸೂರು ನಗರದಲ್ಲಿ ಉಚಿತ ಮೊಹಲ್ಲಾ ಕ್ಲಿನಿಕ್ಗಳು, ಆಂಗ್ಲ ಶಾಲೆಗಳ ಆರಂಭ, ಶಿವನ ಸಮುದ್ರ ಬಳಿ ಸೇತುವೆ ನಿರ್ಮಾಣ ಸೇರಿದಂತೆ ಜನಪರ ಹಾಗೂ ಅಭಿವೃದ್ಧಿಪರ ಆಡಳಿತ ನೀಡಿದ್ದರು. ಸಾಹಿತ್ಯಾಸಕ್ತರಾಗಿದ್ದ ಇವರು ಅನೇಕ ಕೃತಿಗಳನ್ನು ರಚಿಸಿ ಕನ್ನಡದ ಭೋಜ ಎಂಬ ಕೀರ್ತಿಗೂ ಭಾಜನರಾಗಿದ್ದು ಇತಿಹಾಸವಾಗಿದೆ. ಅವರ ದೀರ್ಘ ದೃಷ್ಟಿಯ ಫಲವಾಗಿ ಮೈಸೂರು ರಾಜ್ಯ ಆಧುನಿಕ ಭಾರತದ ಮಾದರಿ ರಾಜ್ಯವಾಯಿತು. ನಾಲ್ಕನೇ ಪ್ರಶ್ನೆ, ಊಟದಲ್ಲಿ ಯಾವಾಗಲೂ ಉಪ್ಪಿನಕಾಯಿ ತಿನ್ನುವವರಿಗೆ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್ ಎ ಕ್ಯಾನ್ಸರ್, ಬಿ ಥೈರಾಯ್ಡ್, ಸಿ ಕರುಳು ಬೇನೆ, ಡಿ ಪೈಲ್ಸ್. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್. ಧೂಮಪಾನ ಮಾಡುವವರಿಗೆ, ಊಟದಲ್ಲಿ ಯಾವಾಗಲೂ ಹೆಚ್ಚಾಗಿ ಉಪ್ಪಿನಕಾಯಿಯನ್ನು ಸೇರಿಸಿ ತಿನ್ನುವವರಿಗೆ, ಸಂಸ್ಕರಿಸಿದ ಆಹಾರಗಳನ್ನು ದಿನನಿತ್ಯ ತಿನ್ನುವವರಿಗೆ, ಕ್ಯಾನ್ಸರ್ನ ವಿಚಾರದಲ್ಲಿ ಕೌಟುಂಬಿಕ ಇತಿಹಾಸ ಹೊಂದಿರುವವರಿಗೆ ಹೊಟ್ಟೆಯ ಕ್ಯಾನ್ಸರ್ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಹೊಟ್ಟೆಯಲ್ಲಿ ಅಲ್ಸರ್ ಉಂಟಾಗಿ ಅದು ಆನಂತರ ಕ್ಯಾನ್ಸರ್ಗೆ ತಿರುಗಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗಲಕ್ಷಣಗಳೆಂದರೆ ಎದೆಯುರಿ, ಹೊಟ್ಟೆ ಉಬ್ಬರ, ಮೇಲಿನ ಹೊಟ್ಟೆಯಲ್ಲಿ ನೋವು ಕಾಣಿಸುವುದು, ವಾಕರಿಕೆ ಮತ್ತು ವಾಂತಿ ಬಂದ ಅನುಭವ ಉಂಟಾಗುವುದು ಇತ್ಯಾದಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಐದನೇ ಪ್ರಶ್ನೆ, ಕಪ್ಪು ಆಪಲ್ ಅನ್ನು ಯಾವ ದೇಶದಲ್ಲಿ ಮಾತ್ರ ಬೆಳೆಯಲಾಗುತ್ತದೆ? ಆಪ್ಷನ್ಸ್ ಎ ಕೊರಿಯಾ, ಬಿ ನಾರ್ವೆ, ಸಿ ಚೀನಾ, ಡಿ ಸ್ವಿಟ್ಜರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಕಪ್ಪು ಬಣ್ಣದ ಆಪಲ್, ಇದನ್ನು ಬ್ಲ್ಯಾಕ್ ಡೈಮಂಡ್ ಎಂದು ಕರೆಯುತ್ತಾರೆ. ಇದನ್ನು ಪ್ರಮುಖವಾಗಿ ಚೀನಾ ದೇಶದ ಟಿಬೆಟ್ನ ಪರ್ವತ ಪ್ರದೇಶವಾದ ನಿಂಗ್ಚಿ ಎಂಬಲ್ಲಿ ಮಾತ್ರ ಬೆಳೆಯಲಾಗುತ್ತದೆ. ಈ ಸೇಬುಗಳು ನಿಜವಾಗಿಯೂ ಸಂಪೂರ್ಣ ಕಪ್ಪಾಗಿರುವುದಿಲ್ಲ, ಬದಲಿಗೆ ಗಾಢ ನೇರಳೆ ಅಥವಾ ಗಾಢ ಬರ್ಗಂಡಿ ಬಣ್ಣದಲ್ಲಿರುತ್ತವೆ. ಆ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 3500 ಮೀಟರ್ಗಳಿಗಿಂತ ಎತ್ತರವಿರುವ ಕಾರಣ ಹಗಲು ಮತ್ತು ರಾತ್ರಿಯ ತಾಪಮಾನದಲ್ಲಿನ ಭಾರೀ ವ್ಯತ್ಯಾಸ ಹಾಗೂ ಸೂರ್ಯನ ನೇರಳಾತೀತ ಕಿರಣಗಳ ಪ್ರಭಾವದಿಂದ ಹಣ್ಣುಗಳಿಗೆ ಈ ವಿಶಿಷ್ಟವಾದ ಕಪ್ಪು ಬಣ್ಣ ಬರುತ್ತದೆ. ಆರನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದ ಹೃದಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್ ಎ ಸೋಡಿಯಂ, ಬಿ ನೀರು, ಸಿ ಆಮ್ಲಜನಕ, ಡಿ ಮೆಗ್ನೀಷಿಯಂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೆಗ್ನೀಷಿಯಂ.
ಮೆಗ್ನೀಷಿಯಂ ಕೊರತೆಯು ಪರಿಧಮನಿಯ ಸೆಳೆತಕ್ಕೆ ಕಾರಣವಾಗಬಹುದು. ಪರಿಧಮನಿಯ ಸೆಳೆತ ಎಂದರೆ ಹೃದಯದ ಅಪಧಮನಿಗಳು ಇದ್ದಕ್ಕಿದ್ದಂತೆ ಬಿಗಿಯಾಗುವುದು. ಇದು ನಿಮ್ಮ ಎದೆಯಲ್ಲಿ ಹಿಸುಕಿದ ನೋವಿನಂತೆ ಭಾಸವಾಗಬಹುದು. ಮೆಗ್ನೀಷಿಯಂ ಕೊರತೆಯ ಆರಂಭಿಕ ಹಂತಗಳಲ್ಲಿ ದಣಿದ ಮತ್ತು ದುರ್ಬಲ ಭಾವನೆಯನ್ನು ಉಂಟುಮಾಡಬಹುದು. ದೇಹದಲ್ಲಿ ಕಡಿಮೆ ಮೆಗ್ನೀಷಿಯಂ ಇದ್ದಾಗ ನಿಮ್ಮ ಚಯಾಪಚಯವು ಬದಲಾಗಬಹುದು. ಇದರಿಂದಾಗಿ ದಣಿವು ಉಂಟಾಗಬಹುದು. 7ನೇ ಪ್ರಶ್ನೆ, ಪುರುಷರಲ್ಲಿ ದೇಹದ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಯಾವುದು ನೆರವಾಗುತ್ತದೆ? ಆಪ್ಷನ್ಸ್ ಎ ಮೊಟ್ಟೆ, ಬಿ ಕಪ್ಪು ಎಳ್ಳು, ಸಿ ಹಾಲು, ಡಿ ಕಲೋಂಜಿ ಬೀಜ. ಸರಿಯಾದ ಉತ್ತರ ಆಪ್ಷನ್ ಡಿ ಕಲೋಂಜಿ ಬೀಜ. ಕಲೋಂಜಿ ಬೀಜಗಳನ್ನು ಸೇವಿಸುವುದರಿಂದ ದೇಹದಲ್ಲಿನ ಅನೇಕ ಸಮಸ್ಯೆಗಳನ್ನು ಗುಣಪಡಿಸಬಹುದು ಮತ್ತು ರೋಗಗಳನ್ನು ಸಹ ಗುಣಪಡಿಸಬಹುದು. ಇದಲ್ಲದೆ ಈ ಬೀಜಗಳು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ವಿಶೇಷವಾಗಿ ಕಲೋಂಜಿ ಬೀಜಗಳು ಪುರುಷರಲ್ಲಿ ದೇಹದ ಶಕ್ತಿಯನ್ನು ಹೆಚ್ಚಿಸಲು ತುಂಬಾ ಒಳ್ಳೆಯದು. ಇಂದಿನ ದಿನಗಳಲ್ಲಿ ಪುರುಷರ ಬಂಜೇತನದ ಸಮಸ್ಯೆ ಹೆಚ್ಚಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕಲೋಂಜಿ ಬೀಜಗಳ ಸೇವನೆಯು ಬಂಜೇತನವನ್ನು ಹೋಗಲಾಡಿಸಲು ತುಂಬಾ ಉಪಯುಕ್ತವಾಗಿದೆ. 8ನೇ ಪ್ರಶ್ನೆ, ಕೈಕಾಲುಗಳಿಗೆ ಮೆಹಂದಿ ಹಚ್ಚಿಕೊಳ್ಳುವುದರ ಮೂಲ ಕಾರಣವೇನು? ಆಪ್ಷನ್ಸ್ ಎ ಸೌಂದರ್ಯ ವೃದ್ಧಿ, ಬಿ ಆರೋಗ್ಯ ವೃದ್ಧಿ, ಸಿ ಒತ್ತಡ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕೈಕಾಲುಗಳಿಗೆ ಮೆಹಂದಿ ಹಚ್ಚಿಕೊಳ್ಳುವುದು ಕೇವಲ ಅಲಂಕಾರಕ್ಕಾಗಿ ಮಾತ್ರವಲ್ಲ. ಇದಕ್ಕೆ ಪ್ರಾಚೀನ ಕಾಲದಿಂದಲೂ ವೈಜ್ಞಾನಿಕ, ಸಾಂಸ್ಕೃತಿಕ ಮತ್ತು ಆಯುರ್ವೇದದ ಮಹತ್ವವಿದೆ. ಮುಖ್ಯವಾಗಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು, ನರಗಳ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಬ್ಯಾಕ್ಟೀರಿಯಾಗಳಿಂದ ರಕ್ಷಿಸಿಕೊಳ್ಳಲು ಇದನ್ನು ಹಚ್ಚಲಾಗುತ್ತದೆ. ಮೆಹಂದಿ ಗಿಡಕ್ಕೆ ನೈಸರ್ಗಿಕವಾಗಿಯೇ ದೇಹದ ಉಷ್ಣತೆಯನ್ನು ಹೀರಿಕೊಳ್ಳುವ ಶಕ್ತಿಯಿದೆ. ಅಂಗೈ ಮತ್ತು ಪಾದಗಳಿಗೆ ಹಚ್ಚುವುದರಿಂದ ದೇಹದ ಶಾಖ ತಗ್ಗಿ ಒತ್ತಡ ನಿವಾರಣೆಯಾಗುತ್ತದೆ. ಇದರಲ್ಲಿರುವ ನೈಸರ್ಗಿಕ ಆಂಟಿಬ್ಯಾಕ್ಟೀರಿಯಲ್ ಮತ್ತು ಆಂಟಿಫಂಗಲ್ ಗುಣಗಳು ಸಣ್ಣ ಪುಟ್ಟ ಗಾಯಗಳು, ಉರಿಯೂತ ಮತ್ತು ಸೋಂಕುಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತವೆ. ಮದುವೆ ಅಥವಾ ಶುಭ ಸಮಾರಂಭಗಳ ಸಮಯದಲ್ಲಿ ವಧು ಅಥವಾ ಇತರರಿಗೆ ಉಂಟಾಗುವ ಆತಂಕ ಮತ್ತು ದೈಹಿಕ ಆಯಾಸವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತದೆ. 9ನೇ ಪ್ರಶ್ನೆ, ಮಾವಿನ ಹಣ್ಣನ್ನು ಯಾವ ಸಮಯದಲ್ಲಿ ತಿನ್ನುವುದು ಆರೋಗ್ಯಕ್ಕೆ ಹಾನಿಕಾರಕ? ಆಪ್ಷನ್ಸ್ ಎ ಬೆಳಗ್ಗೆ, ಬಿ ಮಧ್ಯಾಹ್ನ, ಸಿ ಸಂಜೆ, ಡಿ ರಾತ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ರಾತ್ರಿ. ಮಾವಿನ ಹಣ್ಣನ್ನು ರಾತ್ರಿ ಮಲಗುವ ಮುನ್ನ ಅಥವಾ ಊಟದ ತಕ್ಷಣವೇ ತಿನ್ನಬಾರದು. ಇದರಿಂದ ದೇಹದ ಉಷ್ಣತೆ ಹೆಚ್ಚುವುದು, ಜೀರ್ಣಕ್ರಿಯೆಗೆ ತೊಂದರೆ ಹಾಗೂ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಹಣ್ಣುಗಳನ್ನು ತಿನ್ನಲು ಅತ್ಯುತ್ತಮವಾದ ಸಮಯವೆಂದರೆ ಮಧ್ಯಾಹ್ನ ಅಥವಾ ಉಪಹಾರದ ನಂತರ ಮತ್ತು ಊಟದ ಜೊತೆಗೆ ಮಾವಿನ ಹಣ್ಣನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ನಿಧಾನವಾಗುತ್ತದೆ. ಊಟವಾದ ಅರ್ಧ ಅಥವಾ 1 ಗಂಟೆಯ ನಂತರ ತಿನ್ನುವುದು ಉತ್ತಮ. 10ನೇ ಪ್ರಶ್ನೆ, ಮಾನವ ದೇಹದಲ್ಲಿ ಅತಿ ಹೆಚ್ಚಾಗಿ ಇರುವ ಖನಿಜ ಯಾವುದು? ಆಪ್ಷನ್ಸ್ ಎ ರಂಜಕ, ಬಿ ಪೊಟ್ಯಾಷಿಯಂ, ಸಿ ಕ್ಯಾಲ್ಸಿಯಂ, ಡಿ ಸೋಡಿಯಂ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾಲ್ಸಿಯಂ. ಮಾನವ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಖನಿಜ ಕ್ಯಾಲ್ಸಿಯಂ. ಇದು ದೇಹದ ಒಟ್ಟು ತೂಕದ ಸುಮಾರು 1.5 ರಿಂದ 2% ಆವರಿಸಿಕೊಂಡಿದೆ. ದೇಹದಲ್ಲಿರುವ ಒಟ್ಟು ಕ್ಯಾಲ್ಸಿಯಂನ 99%ಗಿಂತ ಹೆಚ್ಚು ಭಾಗವು ಮೂಳೆಗಳು ಮತ್ತು ಹಲ್ಲುಗಳಲ್ಲಿ ಸಂಗ್ರಹವಾಗಿರುತ್ತದೆ. ಇದು ಅವುಗಳ ರಚನೆಗೆ ಬಲವನ್ನು ನೀಡುತ್ತವೆ. ಉಳಿದ ಕ್ಯಾಲ್ಸಿಯಂ ರಕ್ತ ಹೆಪ್ಪುಗಟ್ಟುವಿಕೆ, ಸ್ನಾಯುಗಳ ಸಂಕೋಚನ ಮತ್ತು ನರಗಳ ಕಾರ್ಯನಿರ್ವಹಣೆಗೆ ಅತ್ಯಗತ್ಯವಾಗಿರುತ್ತದೆ. ಇದನ್ನು ಹಾಲು, ಚೀಸ್, ಮೊಸರು ಮುಂತಾದ ಡೈರಿ ಉತ್ಪನ್ನಗಳಿಂದ ಪಡೆಯಬಹುದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.